ವ್ಯಕ್ತಿಯೇ ಹೀಗೆ, ವ್ಯಕ್ತಿತ್ವ ಅಲ್ಲ. ದರ್ಶನ್ ಈಸ್ ಡಿಫ್ರೆಂಟ್. ಭಾರತೀಯ ಚಿತ್ರರಂಗದಲ್ಲಿ ಅದೆಷ್ಟೋ ನಾಯಕ ನಟರನ್ನು ನಾವು ನೋಡಿದ್ದೇವೆ. ಕೆಲವೊಮ್ಮೆ ಆ ಕೆಲವೊಂದು ಚಿತ್ರಗಳ ಮೂಲಕ ಅವರು ಎಲ್ಲರ ಗಮನವನ್ನು ಸೆಳೆಯುತ್ತಾರೆ. ಕೆಲವು ವಾರ, ತಿಂಗಳಾದ ನಂತರ ಆ ಚಿತ್ರಗಳ ಸಮೇತ ಅವರು ಮರೆತು ಹೋದ ಉದಾಹರಣೆಗಳು ನಮ್ಮಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಆದರೆ ಇನ್ನು ಕೆಲವೊಂದು ಚಿತ್ರಗಳಲ್ಲಿ ಕೆಲವು ನಾಯಕ ನಟರು ಇದ್ದಾರೆ. ಅವರನ್ನು ನಾವು ಮರೆತರೂ ನಮ್ಮ ಮನಸ್ಸು ಮತ್ತು ಮೆದುಳು ಮರೆಯುವುದು ತುಂಬ ಕಷ್ಟ. ಆ ಸಾಲಿನ ನಟರಲ್ಲಿ ಮೊದಲ ಹೆಸರು ದರ್ಶನ್ ಎಂದರೆ ತಪ್ಪಾಗಲಾರದು. ಅಜಾನುಬಾಹು ದೇಹ, ಆ ದೇಹದಂತೆ ದೊಡ್ಡ ಮನಸ್ಸು, ಕಷ್ಟ ನೋವುಗಳನ್ನು ತಿಂದು ಬೆಳೆದಿರುವ ದೇಹ. ಚಿತ್ರತಂಡದಲ್ಲಿ ಯಾರಾದರೂ ತಪ್ಪು ಮಾಡಿ ಸಿಕ್ಕಿಕೊಂಡರೆ ಅಥವಾ ನಂಬಿಸಿ ಮೋಸ ಮಾಡಿದರೆ ಅಷ್ಟೇ, ಅವರ ಕತೆ ಮುಗಿಯಿತು ಎಂದೇ ಅರ್ಥ. ಆ ವಿಷಯ ಈ ವ್ಯಕ್ತಿಗೆ ಗೊತ್ತಾದರೆ ಒಂದು, ಅವರು ಕ್ಷಮೆ ಕೇಳಬೇಕು, ಪುನಃ ಆ ತಪ್ಪು ಮಾಡಬಾರ್ದು, ಅಥವಾ ಇದ್ದ ಸಂಬಂಧವನ್ನು ಕಟ್ಟು ಮಾಡಿಕೊಂಡು ಜಾಗ ಖಾಲಿ ಮಾಡಬೇಕು. ಎರಡೇ ಆಪ್ಷನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನಿಂದ ಅವರಿಗೆ ಸಿಗುವುದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸ್ನೇಹವನ್ನು ಪಟ್ಟಕ್ಕಿಟ್ಟ ಚಿನ್ನದಂತೆ ಉಳಿಸಿಕೊಳ್ಳಲು ಅವರ ಬಳಿಯ ಗುಂಡಿಗೆ ಇರಬೇಕಲ್ಲವೇ? ಫ್ರೆಂಡ್ಶಿಪ್ ಮಾಡೋಕ್ಕೆ ಬರ್ಬೇಕಾ ಕೈ ತುಂಬ ಹಿಂಗೆ ಚಾಚ್ತೀನಿ, ಏನೋ ದೂರ ತಳ್ಬೇಕಂದ್ರೆ ಒಂದು ಬೆಟ್ಟಲ್ಲೇ ತಳ್ಬಿಟ್ರು. ದರ್ಶನ್ ಅವರ ಮನಸ್ಸು ಪುಟ್ಟ ಮಗುವಿನಂತೆ. ಕೆಲವೊಮ್ಮೆ ಕೆಲವೊಂದು ವಿಚಾರಗಳಿಗೆ ಜಗಳ ಆಡಿರುವುದು ಉಂಟು. ಮನುಷ್ಯ ಅಂದ ಮೇಲೆ ಸರಿ ತಪ್ಪು, ಕಷ್ಟ ಸುಖ ಎಲ್ಲವನ್ನೂ ನೋಡಲೇಬೇಕು. ಹಾಗೆ ಸ್ನೇಹದಲ್ಲೂ ಸಹ ಸಮರ ಇದ್ದೇ ಇರುತ್ತೆ. ಆತನಿಗೆ ಹೆಚ್ಚು ಕೋಪ, ಹಾಗೆ ಹೀಗೆ ಎಂದು ಹೇಳಿಕೆಗಳನ್ನು ನೀಡುತ್ತಾರೆ. ಆದರೆ ಅವರ ಇನ್ನೊಂದು ಮುಖ ಅವರಿಗೆ ತಿಳಿಯದೇ ಹೋದದ್ದು ದುರದೃಷ್ಟಕರ. ಅಪ್ಪ ಕನ್ನಡ ಚಿತ್ರರಂಗದಲ್ಲಿ ಮೇರು ನಟ. ಅಚಾನಕ್ಕಾಗಿ ಒದಗಿದ್ದ ಆರೋಗ್ಯ ಸಮಸ್ಯೆಗಳಿಂದ ಕೊನೆಗಾಲದಲ್ಲಿ ಸ್ವಲ್ಪ ಚಿತ್ರರಂಗದ ಮೇಲೆ ಹಿಡಿತ ತಪ್ಪಿ ಹೋಯಿತು. ಯಾವುದೇ ಕ್ಷೇತ್ರದಲ್ಲೂ ಓಡುವ ಕುದುರೆಗೆ ಬೆಲೆ ಹೆಚ್ಚು. ಆಗಿನ ಕಾಲದಲ್ಲಿ ದರ್ಶನ್ ಮುಖದಲ್ಲಿ ಮೀಸೆ ಚಿಗುರುವ ವಯಸ್ಸು. ಆ ವಯಸ್ಸಿನಲ್ಲಿ ನಟನಾಗಬೇಕು ಎಂದು ಅದೆಷ್ಟೋ ದೊಡ್ಡ ದೊಡ್ಡ ನಿರ್ಮಾಪಕರು ಮನೆಯ ಮುಂದೆ ಹೋಗಿ ಕೈಕಟ್ಟಿ ನಿಂತು ಕುಳಿತುಕೊಂಡಿದ್ದರು. ಈಗ ಬಿಡಿ, ಚಿತ್ರದ ಬಗ್ಗೆ ಮಾತುಕತೆ ಇರಲಿ. ಅಪಾಯಿಂಟ್ಮೆಂಟ್ಗೋಸ್ಕರ ದರ್ಶನ್ ಅವರಿಗೆ ಕಾಲ್ ಮಾಡಿ ತಿಳಿದುಕೊಳ್ಳಬೇಕು. ಇಷ್ಟು ದೊಡ್ಡ ಮಟ್ಟಿಗೆ ದರ್ಶನ್ ಅವರು ಬೆಳೆದಿದ್ದಾರೆ. ಹಾಗೆ ಅಚಾನಕ್ಕಾಗಿ ಅವರ ತಂದೆ ಮರಣವಾಗುತ್ತದೆ. ದೊಡ್ಡ ಮಗನಾದ ದರ್ಶನ್ ಅವರ ಹೆಗಲ ಮೇಲೆ ಬಲವಾದ ಜವಾಬ್ದಾರಿ ಬೀಳುತ್ತದೆ. ಆದರೆ ಒಬ್ಬ ವ್ಯಕ್ತಿಯಲ್ಲಿ ಅಚಲವಾದ ಹಠ, ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಎಂಬುದಕ್ಕೆ ಉದಾಹರಣೆ ನಮ್ಮ ದರ್ಶನ್. ವೀಕ್ಷಕರೇ, ಆ ವ್ಯಕ್ತಿ ಬೆಳೆದು ಬಂದ ರೀತಿಯನ್ನು ಹೇಳುವುದಕ್ಕೆ ಒಂದು ಎಪಿಸೋಡ್ ಸಾಲುವುದಿಲ್ಲ. ಸಾಧಿಸಬೇಕೆಂಬ ಹಠ, ಛಲ ಯಾರ ಬಳಿ ಇರುತ್ತದೆ, ಅವರು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಸಾಧಿಸಿ ತೀರಿಸುತ್ತಾರೆ. ಅದಕ್ಕೆ ಉದಾಹರಣೆ ದರ್ಶನ್. ದರ್ಶನ್ ಅವರು ಚಿತ್ರರಂಗದಲ್ಲಿ ಲೈಟ್ ಬಾಯ್ ಆಗಿ, ಅಸಿಸ್ಟೆಂಟ್ ಆಗಿ, ಹೀಗೆ ಹಲವು ರೀತಿಯಲ್ಲಿ ಕಾರ್ಯನಿರ್ವಹಿಸಿ ನಂತರ ಹೀರೋ ಆಗಿ ಬೆಳೆದವರು. ಸಾಧಾರಣವಾಗಿ ಕಷ್ಟಪಟ್ಟು ಬೆಳೆದ ಜನರಲ್ಲಿ ಕೆಲವೊಂದು ರೀತಿಯ ನಡವಳಿಕೆ ಇರುತ್ತದೆ. ಅದೇ ರೀತಿ ದರ್ಶನ್ ಅವರಲ್ಲೂ ಕೂಡ ಇದೆ. ಅದು ತಪ್ಪು ಎಂದು ಹೇಳುವುದಕ್ಕೆ ಯಾರಿಗೂ ಅಧಿಕಾರವಿಲ್ಲ. ಅಂದರೆ ಅವರ ಇನ್ನೊಂದು ಮುಖ ಮಾನವೀಯತೆ, ಸಹಾಯ ಮಾಡುವ ಗುಣ, ಹೀಗೆ ಹಲವು ಒಳ್ಳೆಯ ಆಲೋಚನೆಗಳಿಂದ ಕೂಡಿದೆ ಎನ್ನುವುದು ಮರೆಯಬಾರದು. ದರ್ಶನ್ ಅವರ ಈಗಿನ ಜೀವನ ಶೈಲಿ ನೋಡಿದರೆ ಅವರು ಪಟ್ಟ ಕಷ್ಟಕ್ಕೆ, ಅವರ ಶ್ರಮಕ್ಕೆ ಬಳುವಳಿಯಾಗಿ ಸಿಕ್ಕ ರಿಟರ್ನ್ ಗಿಫ್ಟ್ ಎಂದು ಹೇಳಬಹುದು. ಅವರ ಚಿತ್ರಗಳ ಬಗ್ಗೆ ಮತ್ತು ಅವರ ಅಭಿನಯದ ಬಗ್ಗೆ ಹೇಳುವುದೇ ಬೇಡ, ಅದು ನಿಮಗೆಲ್ಲರಿಗೂ ತಿಳಿದೇ ಇದೆ. ಒಟ್ಟಾರೆ ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡುತ್ತಾರೆ. ಆ ತಪ್ಪನ್ನು ಕೆಲವೊಂದು ಬಾರಿ ತಿದ್ದಿಕೊಂಡು ನಡೆದಿದ್ದೂ ಇದೆ. ಇನ್ನು ಅವರ ಫ್ಯಾನ್ ಫಾಲೋವಿಂಗ್ ಬಗ್ಗೆ ಸರಿಸಾಟಿಯೇ ಇಲ್ಲ. ಯೂಟ್ಯೂಬ್ನಲ್ಲಿ ಸರ್ವೆ ಮಾಡಿದ ಪ್ರಕಾರ 57% ನಟ ದರ್ಶನ್ ಅವರ ಫ್ಯಾನ್ಸ್ ಇದ್ದಾರೆ. ಅಷ್ಟೇ ಅಲ್ಲದೆ ಅವರ ಹೆಸರು ಒಂದು ಬ್ರ್ಯಾಂಡ್ ಆಗಿ ಬದಲಾಗಿದೆ. ಉದಾಹರಣೆ ಬೇಕೆಂದರೆ ರಸ್ತೆ ಬದಿಯಲ್ಲಿ ಈಗಲೂ ಅವರ ಹೆಸರು ಹೇಳಿಕೊಂಡು ಚಿಕ್ಕ ಪುಟ್ಟ ಉದ್ಯಮ ಮಾಡಿಕೊಂಡು ಎಷ್ಟೋ ಜನ ಜೀವನ ನಡೆಸುತ್ತಿದ್ದಾರೆ. ಅವರ ಹೆಸರಿನಲ್ಲಿ ಆಟೋಗಳ ಮೇಲೆ ಸ್ಟಿಕ್ಕರ್ ಅಂಟಿಸುವ ಉದ್ಯಮಗಳಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಹೀಗೆ ಹೇಳುತ್ತಾ ಹೋದರೆ ದೊಡ್ಡ ದಂಡೇ ಇದೆ. ಇದು ಒಬ್ಬ ನಟನಿಗೆ ಇರಬೇಕಾದ ಫ್ಯಾನ್ ಫಾಲೋಯಿಂಗ್ ಎನ್ನುವುದಕ್ಕೆ ಸ್ಪಷ್ಟ ಉದಾಹರಣೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದಾಗ ಅವರ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡದೆ ಕರ್ನಾಟಕ ಪೊಲೀಸ್ಗೆ ದೊಡ್ಡ ಸವಾಲಾಗಿತ್ತು. ಅಬ್ಬಬ್ಬಾ, ಎಂಥ ಫ್ಯಾನ್ಸ್ ಫಾಲೋಯಿಂಗ್! ಸದ್ಯ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ. ಈ ಕೇಸ್ ಜಂಜಾಟದ ನಡುವೆಯೂ ದರ್ಶನ್ ಅವರು ಕೊಂಚ ಸಿಟ್ಟನ್ನು ಕಡಿಮೆ ಮಾಡಿಕೊಂಡಿದ್ದಾರೆ. ಅವರು ನಿರಪರಾಧಿಯಾಗಿ ಹೊರಬರಲಿ ಎನ್ನುವುದು ಅಭಿಮಾನಿಗಳ ಆಶಯ. ಸೊ ಇದಾಗಿತ್ತು ದರ್ಶನ್ ಅವರ ಬಗೆಗಿನ ಒಂದಿಷ್ಟು ವಿಚಾರ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.